ಮಧ್ಯಪ್ರವೇಶ ಮಾಡಿದ ಬಳಿಕವೂ ಪವರ್ ವಾರ್ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಅಂತ ಹೇಳಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಇಲ್ಲಿ ಹೈಕಮಾಂಡ್ ಹೇಳಿದ್ದೇನು, ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಪರಸ್ಪರರ ಮನೆಗೆ ಹೋಗಿ ತಿಂಡಿ ತಿಂದುಬಿಟ್ಟು ಬಾಂಧವ್ಯ ತೋರಿಸಿ, ನಮ್ಮ ನಡುವೆ ಆ ಥರದ ಜಗಳ ಇಲ್ಲ ಅಂತ ಹೇಳಿ ಸಂದೇಶವನ್ನು ಕೊಡಿ, ನಾವು ಕಿತ್ತಾಡ್ತಾ ಇಲ್ಲ ಅಂತ ಹೇಳಿ, ನಾವಿಬ್ಬರು ಬ್ರದರ್ಸ್ ಥರ ಇದ್ದೀವಿ ಅಂತ ಹೇಳಿ ಅಂತ ಹೈಕಮಾಂಡ್ ಹೇಳಿರೋದು. ಈ ಥರದ ಕಿತ್ತಾಟಗಳಿಲ್ಲ ಪವರ್ ಶೇರಿಂಗ್ ವಿಚಾರಕ್ಕೆ ಅಂತ ಹೇಳಿ ಒಂದು ಮೆಸೇಜ್ ಕೊಡಿ ಅಂತ ಹೇಳಿದಾಗ ಈ ಕಡೆ ಸಿದ್ದರಾಮಯ್ಯನವ್ರ ಮನೆಗೆ ಡಿ ಕೆ ಶಿ ಬಂದಿದ್ದಾಯಿತು, ತಿಂಡಿ ತಿಂದಿದ್ದಾಯಿತು. ಇದೇ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಸಿದ್ದರಾಮಯ್ಯನವ್ರು ಹೋಗಿದ್ದಾಯಿತು, ಅವರು ಕೂಡ ತಿಂಡಿ ತಿಂದಿದ್ದಾಯಿತು. ಇದಾದ ಮೇಲೆ ಯಾರೂ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಕೇಳಿದ್ರೆ, ಇಲ್ಲ ರೀ, ಪೂರ್ತಿ ಅವಧಿಗೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಇದು ನಾನು ಪದೇ ಪದೇ ಹೇಳ್ತಾನೇ ಇದ್ದೀನಿ, ಇದರಲ್ಲಿ ಯಾವುದೇ ಬದಲಾವಣೆಯ ಮಾತೇ ಇಲ್ಲ. ಹೈಕಮಾಂಡ್ ಹಲವಾರು ವಿಚಾರಗಳಿಗೆ ಕರಿತಾ ಇರ್ತಾರೆ, ನನ್ನ ಪ್ರಕಾರ ಯಾವುದೇ ಬದಲಾವಣೆ ಆಗಲ್ಲ. ಆ ರೀತಿ ಆಗಬಹುದು, ಈ ರೀತಿ ಆಗಬಹುದು ಅನ್ನೋದು ಯಾಕೆ? DCM ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳಿದ್ರು, ಹಾಗಾಗಿ ಗೊಂದಲ ಇತ್ತು. ಈಗ ಹೈಕಮಾಂಡ್ ಸ್ಪಷ್ಟನೆ ಕೊಟ್ಟುಬಿಟ್ಟಿದೆ. ಸೇಲ್ಪಿ ಸಭೆಯಲ್ಲಿ ಇಷ್ಟು ವರ್ಷಗಳಿಗೆ ಅಂತ ತೀರ್ಮಾನ ಮಾಡ್ತಾರಾ? ಸೇಲ್ಪಿ ಸಭೆ ಅವತ್ತಾದ ಇಷ್ಟು ವರ್ಷಗಳಿಗೆ ಸಿಎಂ ಅಂತ ತೀರ್ಮಾನ ಮಾಡ್ತಾರಾ ಅವರು ಅಂತ ಹೇಳಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ನ MLC ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷಕ್ಕೆ ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡು ಬರ್ತಾರೆ, ಇರೋ ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ. ನನ್ನ ಪ್ರಕಾರ ಆ ಬದಲಾವಣೆ ಕೂಡ ಇದೆ. ಅದ್ರೊಳಗೆ ಇದಿಲ್ವಲ್ಲ, ಒಗ್ಗಟ್ಟಿದೆ ಅಂದ್ರೆ ಏನ್ ಸುಳ್ಳಿಲ್ವಲ್ಲ, ಒಗ್ಗಟ್ಟಂತೂ ಇದೆ. ಕೂಡ ಹೈಕಮಾಂಡ್ ಹೇಳ್ತಾರೆ